ವಾವ್, ಫೀಲಿಂಗ್ ಅಂತೂ ಅದ್ಭುತವಾಗಿದೆ. ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಈ ಕಾರಿನ ಡ್ಯಾಶ್ ಬೋರ್ಡ್ ನೋಡಿದ್ರೆ ಒಂದು ಮಾಡರ್ನ್ ಮತ್ತು ಕ್ಲೀನ್ ಲುಕ್ ಅನ್ನೋ ಫೀಲ್ ಆಗುತ್ತೆ. ಡ್ಯಾಶ್ ಬೋರ್ಡ್ನ ಹಾರಿಜಾಂಟಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದರಿಂದ ನಮಗೆ ಇಂಟೀರಿಯರ್ ತುಂಬ ವೈಡ್ ಆಗಿದೆಯೇನೋ ಅಂತ ಅನಿಸುತ್ತೆ. ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಬಳಸಿರೋ ಪ್ಲಾಸ್ಟಿಕ್ ಮತ್ತು ಫ್ಯಾಬ್ರಿಕ್ ತುಂಬ ಹೈ ಕ್ವಾಲಿಟಿದು ಅಂತ. ಇಲ್ಲಿ ನೋಡಿ, ಈ ಸ್ಟೇರಿಂಗ್ ವೀಲ್ ಇದೆಯಲ್ಲ, ಇದು 2 ಸ್ಟ್ರೋಕ್ ಸ್ಟೇರಿಂಗ್ ವೀಲ್. ಇದು ಸ್ಕೋಡಾದವರ ಸಿಗ್ನೇಚರ್ ಸ್ಟೈಲ್ ಅಂತಲೇ ಹೇಳ್ಬೋದು. ಒಳ್ಳೆ ಗ್ರಿಪ್ ಕೊಡುತ್ತೆ. ಹಾಗೆ ನೀವು ಇಲ್ಲೇ ಈ ಬಟನ್ಸ್ನ ಯೂಸ್ ಮಾಡಿಕೊಂಡು ಮ್ಯೂಸಿಕ್ ಮತ್ತು ಕಾಲ್ಸ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಈಗ ಈ ಕಾರ್ನ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ. ಈ ಕಾರ್ನ ಸೆಂಟರ್ ಆಫ್ ಅಟ್ರಾಕ್ಷನ್ನೇ ಈ 2 ಸ್ಕ್ರೀನ್ಗಳು. ನೋಡಿ, 10 ಇಂಚ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ತುಂಬ ಸ್ಮೂತ್ ಆಗಿದೆ. ಆ್ಯಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಎರಡನ್ನೂ ನೀವು ವೈರ್ಲೆಸ್ ಆಗಿ ಕನೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ವೈರ್ ಕಿರಿಕಿರಿನೇ ಇರಲ್ಲ. ಹಾಗೆ ಇಲ್ಲಿ 8 ಇಂಚಿನ ವರ್ಚುವಲ್ ಕಾಕ್ಪಿಟ್ ಕೊಟ್ಟಿದ್ದಾರೆ. ಈ ಡಿಜಿಟಲ್ ಡಿಸ್ಪ್ಲೇನಲ್ಲಿ ಸ್ಪೀಡ್, ಮೈಲೇಜ್ ಮತ್ತು ಮ್ಯಾಪ್ ಎಲ್ಲನೂ ಕೂಡ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಫೋನ್ನ ಗೇರ್ ಲಿವರ್ ಮುಂದಿರೋ ಜಾಗದಲ್ಲಿ ಇಟ್ಟರೆ ಸಾಕು, ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ಸೊ ವೈರ್ಲೆಸ್ ಚಾರ್ಜರ್. ಇದರಲ್ಲಿ ಕೂಲಿಂಗ್ ಫಂಕ್ಷನ್ ಕೂಡ ಇದೆ. ಅಂದರೆ ಚಾರ್ಜ್ ಆಗಬೇಕಾದ್ರೆ ಫೋನ್ ಬಿಸಿ ಆಗಲ್ಲ. ಇನ್ನು ಈ ಕಾರ್ನ ಸೀಟ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ಬರೀ ಸೀಟ್ ಅಲ್ಲ, ಸಿಂಹಾಸನಗಳು. ಈ ಸೀಟ್ಗಳು ಆ್ಯಕ್ಚುಲಿ ವೆಂಟಿಲೇಟೆಡ್. ಇದರೊಳಗಡೆಯಿಂದ ಬರೋ ಕೂಲ್ ಗಾಳಿ ನಿಮ್ಮನ್ನ ಸಿಕ್ಕಾಪಟ್ಟೆ ಕೂಲಾಗಿಡುತ್ತೆ. ನೋಡಿ, ಈ ಸೀಟಲ್ಲಿ ಕೊಟ್ಟಿರೋ 2 ಗ್ರಿಪ್ನ ನೋಡಿದ್ರಾ? ಇದು ಆ್ಯಕ್ಚುಲಿ ನಮ್ಮನ್ನ ತುಂಬ ಟೈಟಾಗಿ ಹಿಡಿದಿಟ್ಕೊಂಡಿರುತ್ತೆ. ಸೊ ಕಾರ್ನರ್ಸಲ್ಲಿ ನಾವು ಟರ್ನ್ ಮಾಡಬೇಕಾದ್ರೂ ಕೂಡ ಅಲ್ಗಾಡೋದಿಲ್ಲ. ಒಟ್ಟಿನಲ್ಲಿ ಸ್ಕೋಡಾ ಕೈಲಾಕ್ನ ಕಾಕ್ಪಿಟ್ ಡ್ರೈವರ್ಗೆ ಬಾಸ್ ಅನ್ನೋ ಒಂದು ಫೀಲ್ ಕೊಡುತ್ತೆ. ಕಣ್ಣಿಗೆ ಹಿತ ಕೊಡುವಂಥ ಸ್ಕ್ರೀನ್ಸ್, ಮೈಗೆ ಹಾಯ್ ಅಂತ ಅನ್ಸೋ ವೆಂಟಿಲೇಟೆಡ್ ಸೀಟ್ಸ್. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಫ್ರಂಟ್ ಸ್ಪೆಷಾಲಿಟಿ ಏನು ಅಂತ ನೋಡಿದ್ದಾಯ್ತು. ಬನ್ನಿ ಈಗ ಹಿಂದೆ ಹೋಗೋಣ. ನೋಡಿ, ಈ ಡೋರ್ಸ್ ಡಿಸೈನ್ನ ಫ್ಯಾಮಿಲಿನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಬಾಟಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. 1 ಲೀಟರ್ ವಾಟರ್ ಬಾಟ್ಲನ್ನ ಆರಾಮವಾಗಿ ಇಟ್ಕೊಳ್ಬೋದು. ಅದ್ರ ಜೊತೆಗೆ ಸಣ್ಣ ಸಣ್ಣ ಮ್ಯಾಗ್ಝಿನ್ ಅಥವಾ ಪೇಪರ್ ಇಡೋದಕ್ಕೂ ಕೂಡ ಜಾಗ ಇದೆ. ಮಕ್ಕಳು ಸೇಫ್ಟಿಗೋಸ್ಕರ ಈಸಿಯಾಗಿ ಆಪ್ರೇಟ್ ಮಾಡೋ ಥರ ಚೈಲ್ಡ್ ಲಾಕ್ ಸಿಸ್ಟಮ್ ಕೂಡ ಇದೆ. ಇನ್ನು ಕೆಳಗೆ ಈ ಸ್ಪೀಕರ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಇದರಿಂದ ಹಿಂದೆ ಕೂರೋರ್ಗೂ ಮ್ಯೂಸಿಕ್ ಸಖತ್ತಾಗಿ ಕೇಳಿಸುತ್ತೆ. ಡೋರ್ ಹ್ಯಾಂಡಲ್ ಕೈಗೆ ಸರಿಯಾಗಿ ಸಿಗೋ ಥರ ಇದೆ ಅಲ್ವಾ? ಹಾಗೆ ನೋಡಿ, ಇದ್ರ ಮೇಲೂ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ರಾಯಲ್ ಲುಕ್ ಕೊಡ್ತಾ ಇದೆ. ಇನ್ನು ಈ ಸೀಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಕಂಫರ್ಟ್ನೆಸ್ ಫೀಲ್ ಆಗ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಕಾರ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಡ್ರೈವಿಂಗ್ ಸೀಟ್ ಬಗ್ಗೆ ಮಾತಾಡ್ತಾರೆ. ಆದರೆ ನಮ್ಮ ಇಂಡಿಯನ್ ಫ್ಯಾಮಿಲೀಸಲ್ಲಿ ಹಿಂದೆ ಕೂತ್ಕೊಳ್ಳೋರ್ ಕಂಫರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಈ ಕೈಲಾಕ್ ಸಬ್ 4 ಮೀಟರ್ ಕಾರ್ ಆಗಿದ್ರು ಕೂಡ ಒಳಗೆ ಕಾಲಿಟ್ಟ ತಕ್ಷಣ ನಮಗೆ ಜಾಗದ ಕೊರತೆನೇ ಇದೆ ಅಂತ ಅನ್ಸಲ್ಲ. ಲೆಗ್ ರೂಮ್ ಸ್ಪೇಷಿಯಸ್ ಆಗಿದೆ. ಆರಾಮವಾಗಿ ಕಾಲು ಚಾಚ್ಕೊಂಡು ಕೂತ್ಕೊಳ್ಬೋದು. ಹೆಡ್ ರೂಮ್ ಸ್ಪೇಸ್ ಕೊತ್ತು ಕೊರತೆನೇ ಇಲ್ಲ. ಹೈಟ್ ಇರೋರಿಗೆ ತುಂಬ ಕಂಫರ್ಟ್ ಅನ್ಸುತ್ತೆ. ಹಾಗೆ ಇದರಲ್ಲಿ ಥೈ ಸಪೋರ್ಟ್ ತುಂಬ ಚೆನ್ನಾಗಿದೆ. ಲಾಂಗ್ ಜರ್ನಿಲಿ ಕಾಲು ನೋವು ಬರಬಾರ್ದು ಅಂದರೆ ಈ ಸಪೋರ್ಟ್ ಚೆನ್ನಾಗಿರಬೇಕು ಅಲ್ವಾ? ಇದರಲ್ಲಿ ಸೀಟ್ನ ಕುಷನ್ ಸ್ವಲ್ಪ ಉದ್ದ ಇದೆ, ಪರ್ಫೆಕ್ಟ್ ಸಪೋರ್ಟ್ ಕೊಡ್ತಾ ಇದೆ. ಮಧ್ಯಾಹ್ನ ಬಿಸಿಲಲ್ಲಿ ಹಿಂದೆ ಕೂತಿರೋರಿಗೆ ಕೂಲ್ ಆಗಬೇಕು. ಸೊ ಇಲ್ಲಿ ಸಪ್ರೇಟಾಗಿ AC ವೆಂಟಿಲೇಷನ್ ಇದೆ. ಹಾಗೆ ನೋಡಿ, ಸಿ ಟೈಪಿಂಗ್, ಈ 2 ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ಇಲ್ಲಿ ನೋಡಿ, ಆರ್ಮ್ ರೆಸ್ಟ್ ಕೂಡ ಇದೆ. ಹಾಗೆ ಈ ಸೆಟ್ನ ನೀವು ಹಿಂಗೆ ಓಪನ್ ಮಾಡಿದ್ರೆ ದೊಡ್ಡ ಆರ್ಮ್ ರೆಸ್ಟ್ ಸಿಗುತ್ತೆ. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಕಾಫಿ ಕುಡ್ಕೊಂಡು ಆರಾಮವಾಗಿ ನಿಮ್ಮ ಟ್ರಾವೆಲ್ನ ಎಂಜಾಯ್ ಮಾಡ್ಬೋದು. ಇನ್ನು ಸೇಫ್ಟಿ ವಿಷಯದ ಬಗ್ಗೆ ಹೇಳೋದಾದರೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಅಂದರೆ 3 ಜನಕ್ಕೂ ಸೀಟ್ ಬೆಲ್ಟ್ ಇದೆ. ಹಾಗೆ 3 ಜನಕ್ಕೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಇದೆ. ಚಿಕ್ಕ ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ ಐಸೋಫಿಕ್ಸ್ ಮೌಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಮಕ್ಕಳ ಸೀಟ್ನ ಫಿಕ್ಸ್ ಮಾಡ್ಕೊಳ್ಬೋದು. ಸ್ಪೆಷಲ್ ಏನಂದ್ರೆ ಈ ಸೀಟ್ಗಳನ್ನ ನೀವು 60-40 ಸ್ಪ್ಲಿಟ್ ಮಾಡ್ಕೊಳ್ಬೋದು. ಅಂದ್ರೆ ಲಗೇಜ್ ಜಾಸ್ತಿ ಇದ್ರೆ ಒಂದ್ ಭಾಗದ ಸೀಟನ್ನ ಮಡ್ಚ್ಕೊಂಡು ಜಾಗ ಮಾಡ್ಕೊಳ್ಬೋದು. ಒಟ್ನಲ್ಲಿ ಈ ಕೈಲಾಕ್ ಇಂಟೀರಿಯರ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಬರೀ ಡ್ರೈವರ್ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ ಕಂಫರ್ಟ್ ಫೀಲ್ ಮಾಡ್ಬೋದು. ಆ ರೀತಿ ಡಿಸೈನ್ ಮಾಡಿದ್ದಾರೆ. ಸೇಫ್ಟಿ, ಸ್ಪೇಸ್, ಫೆಸಿಲಿಟಿ ಈ ಮೂರಲ್ಲೂ ಕೂಡ ದಿ ಬೆಸ್ಟ್. ಕಾರ್ನ ಹೊರಗಡೆ ನೋಡಿದ್ದಾಯ್ತು, ಒಳಗಡೆ ನೋಡಿದ್ದಾಯ್ತು. ಈಗ ಮೇನ್ ಇಂಪಾರ್ಟೆಂಟ್ ವಿಷಯ ಏನ್ ಹೇಳಿ? ಸೇಫ್ಟಿ. ಹೌದು, ಯಾವುದಾದ್ರೂ ಕಾರನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ಅದರ ಲುಕ್ ಅಥವಾ ಮೈಲೇಜ್ಗಿಂತ ಹೆಚ್ಚಾಗಿ ನಾವು ಸೇಫ್ಟಿನ ಹುಡುಕ್ತೀವಿ. ಯಾಕೆ ಅಂದರೆ ನಮ್ಮ ಮತ್ತು ನಮ್ಮ ಫ್ಯಾಮಿಲಿಯ ಪ್ರಾಣಕ್ಕೆ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಸೇಫ್ಟಿ ವಿಷಯಕ್ಕೆ ಬಂದರೆ ಸ್ಕೋಡಾ ಕಂಪ್ನಿ ಯಾವತ್ತು ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಹಲವಾರು ಕಾರ್ಗಳನ್ನ ತಗೊಂಡ್ರೆ ಟಾಪ್ ಮಾಡೆಲ್ಗಳಲ್ಲಿ ಮಾತ್ರ ಜಾಸ್ತಿ ಸೇಫ್ಟಿ ಕೊಟ್ಟಿರ್ತಾರೆ. ಆದರೆ ಕೈ ಲಾಕಲ್ಲಿ ಹಾಗಿಲ್ಲ. ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. ಇದು ಬೇಸ್ ವೇರಿಯಂಟಿಂದ ಹಿಡಿದು ಟಾಪ್ ವೇರಿಯಂಟ್ವರೆಗೂ ಎಲ್ಲದರಲ್ಲೂ ಕೂಡ 6 ಏರ್ ಬ್ಯಾಗ್ಗಳನ್ನು ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಈ ಕೈಲಾಕ್
ಸ್ಕೋಡಾದವರ ಫೇಮಸ್ MQB-AO ಇನ್ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿದೆ. ಈ ಪ್ಲಾಟ್ಫಾರ್ಮ್ ಈಗಾಗಲೇ ಕುಶಾಕ್ ಮತ್ತೆ ಸ್ಲಾವಿಯಾದಲ್ಲಿ 5 ಸ್ಟಾರ್ ರೇಟಿಂಗ್ ಕೂಡ ಪಡ್ಕೊಂಡಿದೆ. ಇವರು ಹೈ ಸ್ಟ್ರೆಂತ್ ಸ್ಟೀಲ್ ಯೂಸ್ ಮಾಡಿರೋದ್ರಿಂದ ಇದ್ರ ಬಾಡಿನ ಒಂದು ಕೋಟೆ ಅಂತಾನೆ ಹೇಳ್ಬೋದು. ಆಕ್ಸಿಡೆಂಟ್ ಆದಾಗ ಸೇವ್ ಮಾಡೋದು ಬೇರೆ, ಆಕ್ಸಿಡೆಂಟ್ ಆಗದೇ ಇರೋ ರೀತಿ ತಡೆಯೋದು ಬೇರೆ. ಇದನ್ನ ಆಕ್ಟಿವ್ ಸೇಫ್ಟಿ ಅಂತ ಹೇಳ್ತಾರೆ. ನಂಬರ್ 1 ESC ಅಂದ್ರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಅಂತ ಹೇಳ್ತೀವಿ. ಈ ಮಳೆಗಾಲದಲ್ಲಿ ಅಥವಾ ಕರ್ವ್ನಲ್ಲಿ ಕಾರ್ ಸ್ಕಿಡ್ ಆಗದಿರೋ ರೀತಿ ತಡೆಯುವಂಥ ಟೆಕ್ನಾಲಜಿ. ನಂಬರ್ 2 ಮಲ್ಟಿ ಕೊಲ್ಯೂಷನ್ ಬ್ರೇಕಿಂಗ್ ಅಂದ್ರೆ ಒಂದು ವೇಳೆ ಸಣ್ಣ ಆಕ್ಸಿಡೆಂಟ್ ಆದರೆ ಕಾರ್ ಮತ್ತೊಂದು ಗಾಡಿಗೆ ಗುದ್ದದೇ ಇರೋ ರೀತಿ ಆಟೋಮೆಟಿಕ್ ಆಗಿ ಬ್ರೇಕ್ ಹಾಕುವ ವಿಶಿಷ್ಟ ಫೀಚರ್ ಇದರಲ್ಲಿದೆ. ನಂಬರ್ 3 ABS ಮತ್ತೆ EBD. ಈಗ ಸಡನ್ ಆಗಿ ನೀವು ಬ್ರೇಕ್ ಹಾಕಿದಾಗ ಚಕ್ರಗಳು ಲಾಕ್ ಆಗದೇ ಇರೋ ರೀತಿ ತಡೆದು ಕಾರನ್ನ ಕಂಟ್ರೋಲ್ ಮಾಡೋದಕ್ಕೆ ಇವು ಹೆಲ್ಪ್ ಮಾಡುತ್ತೆ. ನಂಬರ್ 4 XDS+ ಎಲೆಕ್ಟ್ರಾನಿಕ್ ಡಿಫರೆನ್ಷಿಯಲ್ ಲಾಕ್ ಅಂತ ಹೇಳ್ತೀವಿ. ಇದು ತಿರುವುಗಳಲ್ಲಿ ಕಾರಿನ ವೇಗ ಮತ್ತೆ ಹತೋಟಿ ಏನಿರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಈ ಕಾರಲ್ಲಿ ESC, MCB, ABS, EBD, XDS+ ಫೀಚರ್ಸ್ ಇದೆ. ಈ ಕಾರಲ್ಲಿ ದೊಡ್ಡ ದೊಡ್ಡ ಫೀಚರ್ಸ್ ಮಾತ್ರ ಅಲ್ಲ, ಪ್ರತಿ ಸಣ್ಣ ಅಂಶದಲ್ಲೂ ಸೇಫ್ಟಿ ಇದೆ. ಓವರ್ ಆಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಕಾರ್ ಬರೀ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿಲ್ಲ, ಒಳ್ಳೆ ಸೇಫ್ಟಿ ಕೂಡ ಇದೆ. ನೀವೊಂದು ಸೇಫ್ ಮತ್ತೆ ಸ್ಟ್ರಾಂಗ್ ಆಗಿರೋ ಕಾರ್ನ ಹುಡುಕ್ತಿದ್ದೀರಾ ಅಂತ ಅಂದ್ರೆ ಕೈಲಾಕ್ ಇಸ್ ದಿ ಬೆಸ್ಟ್ ಕಾರ್. ಈಗ ಪ್ರೈಸ್ ವಿಚಾರಕ್ಕೆ ಬರೋಣ. ಎಷ್ಟೇ ಕಾರಿನ ಬಗ್ಗೆ ಅದರ ಫೀಚರ್ಸ್ ಬಗ್ಗೆ ಮಾತಾಡಿದ್ರು ಕೂಡ ಕೊನೆಗೆ ಬಂದು ನಿಲ್ಲೋದು ಇದರ ಬೆಲೆ ಎಷ್ಟು ಅಂತ. ಸ್ಕೋಡಾ ಅಂದ ತಕ್ಷಣ ಎಲ್ಲರೂ ಹಬ್ಬಾ ತುಂಬ ಕಾಸ್ಟ್ಲಿ ಕಾರ್ ನನ್ನ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಸ್ಕೋಡಾ ಈ ಕಾರಿನ ವಿಚಾರದಲ್ಲಿ ಎಲ್ಲರ ಲೆಕ್ಕಾಚಾರನ ಉಲ್ಟಾ ಮಾಡಿದೆ. ಹೌದು, ಈ ಕೈಲಾಕ್ ಕಾರ್ನ ಮೂಲಕ ಸ್ಕೋಡಾ ಇವಾಗ ಮಿಡಲ್ ಕ್ಲಾಸ್ ಪೀಪಲ್ ಬಡ್ಜೆಟ್ಗೆ ಲಗ್ಗೆ ಇಟ್ಟಿದೆ. ಈ ಕಾರಲ್ಲಿ 4 ವೇರಿಯಂಟ್ಸ್ ಇದೆ: ಕ್ಲಾಸಿಕ್, ಸಿಗ್ನೇಚರ್, ಸಿಗ್ನೇಚರ್ ಪ್ಲಸ್ ಮತ್ತೆ ಪ್ರೆಸ್ಟೀಜ್. ನಿಮ್ಮ ಬಡ್ಜೆಟ್ಗೆ ತಕ್ಕ ಹಾಗೆ ನೀವು ಇವುಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೋದು. ಪ್ರೈಸ್ ಬಂದು 7.59 lakhs ಇಂದ ಸ್ಟಾರ್ಟ್ ಆಗುತ್ತೆ. ಇದು ಎಕ್ಸ್ ಶೋರೂಮ್ ಪ್ರೈಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸ್ಕೋಡಾ ತನ್ನ ಕಾರ್ಗಳ ಮೇಲಿನ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಮಾಡಿದೆ. ಮಾರ್ಕೆಟ್ ಅಂದ್ರೆ ಕಾಂಪಿಟೇಷನ್ ಇರಲೇಬೇಕು. ಇನ್ನು ಈ ಕೈಲಾಕ್ ಕಾರ್ಗೆ ಯಾರೆಲ್ಲ ಕಾಂಪಿಟೇಷನ್ ಕೊಡ್ತಿದ್ದಾರೆ ಬನ್ನಿ ಆ ಒಂದು ಝಲಕ್ನ ನೋಡ್ಕೊಂಬರೋಣ. ಸದ್ಯಕ್ಕೆ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಫೈಟ್ ನಡೀತಿರೋದು ಸಬ್ 4 ಮೀಟರ್ SUV ಸೆಗ್ಮೆಂಟ್ನಲ್ಲಿ. ಕೈಲಾಕ್ಗೆ ಎದುರಿರೋ ಇಬ್ರು ದೊಡ್ಡ ಕಾಂಪಿಟೇಟರ್ಸ್ ಅಂತ ಅಂದ್ರೆ ಟಾಟಾ ನೆಕ್ಸಾನ್ ಮತ್ತೆ ಮಾರುತಿ ಬ್ರೀಜಾ. ಟಾಟಾ ನೆಕ್ಸಾನ್ ಈ ಸೆಗ್ಮೆಂಟ್ಗೆ ಸೇಫ್ಟಿ ಕಿಂಗ್ ಅಂತಾನೆ ಹೇಳ್ಬೋದು. ಕೈಲಾಕ್ ಕೂಡ ಸೇಫ್ಟಿಯಲ್ಲಿ 5 ಸ್ಟಾರ್ ತಗೊಂಡಿದೆ. ನೆಕ್ಸಾನ್ನಲ್ಲಿ ನಮಗೆ ಪೆಟ್ರೋಲ್, ಡೀಸೆಲ್ ಮತ್ತೆ EV ಆಪ್ಷನ್ ಇದೆ. ಆದರೆ ಸ್ಕೋಡಾದಲ್ಲಿ ಓನ್ಲಿ ಪೆಟ್ರೋಲ್. ಆದರೂ ಸ್ಕೋಡಾದ ಡ್ರೈವಿಂಗ್ ಡೈನಮಿಕ್ಸ್ ನೆಕ್ಸಾನ್ಗಿಂತ ಒಂದು ಕೈ ಮೇಲಿರ್ಬೋದು. ಮಾರುತಿ ಬ್ರೀಜಾ ಅಂದರೆ ಅದೊಂದು ನಂಬಿಕೆ ಮತ್ತು ಮೈಲೇಜ್. ಮಾರುತಿಯ ವಿಶಾಲವಾದ ಸರ್ವಿಸ್ ನೆಟ್ವರ್ಕ್ ಕೈಲಾಕ್ಗೆ ದೊಡ್ಡ ಸವಾಲನ್ನು ಕೊಟ್ಟಿದೆ. ಆದರೆ ಬ್ರೀಜಾದಲ್ಲಿ ಸ್ಕೋಡಾದಂತಹ ಪ್ರೀಮಿಯಂ ಇಂಟೀರಿಯರ್ ಮತ್ತು ಹೈಟೆಕ್ ಟರ್ಬೋ ಇಂಜಿನ್ ಪರ್ಫಾರ್ಮೆನ್ಸ್ ಸಿಗಲ್ಲ. ಬಡ್ಜೆಟ್ ಪ್ರಿಯರಿಗೆ ಬ್ರೀಜಾ ಇಷ್ಟ ಆದರೆ ಪರ್ಫಾರ್ಮೆನ್ಸ್ ಪ್ರಿಯರಿಗೆ ಕೈಲಾಕ್ ಇಷ್ಟ ಆಗುತ್ತೆ. ಈಗ ಕೊರಿಯನ್ ಕಂಪ್ನಿಗಳ ಕಾಂಪಿಟೇಷನ್ ನೋಡೋಣ. ಹುಂಡೈ ವೆನ್ಯೂ ಮತ್ತು ಕಿಯಾ ಸೋನೆಟ್ ಇವೆರಡು ಫೀಚರ್ಗಳ ಪ್ಯಾಕೇಜ್ಗಳಿದ್ದ ಹಾಗೆ. ಹುಂಡೈ ವೆನ್ಯೂ ತನ್ನ ಸ್ಮೂತ್ ಇಂಜಿನ್ ಮತ್ತು ಈ ಒಂದು ಆಫ್ಟರ್ ಸೇಲ್ ಸರ್ವಿಸ್ಗೆ ಫೇಮಸ್. ಆ್ಯಂಡ್ ಫೈನಲ್ ಆಗಿ ಕೈಲಾಕ್ಗೆ ಕಾಂಪಿಟೇಷನ್ ಕೊಡ್ತಾ ಇರೋದು ಮಹೀಂದ್ರಾ XUV 3XO. ಇತ್ತೀಚೆಗೆ ಲಾಂಚ್ ಆಗಿ ಮಾರ್ಕೆಟ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. ನೆಕ್ಸಾನ ಸೇಫ್ಟಿ, ಬ್ರೀಜಾದ ಮೈಲೇಜ್, ಸೋನೆಟ್ನ ಫೀಚರ್ಸ್ ಮತ್ತು 3XOನ ಪವರ್, ಇದರ ಮಧ್ಯೆ ಕೈಲಾಕ್ ತನ್ನ ಯುರೋಪಿಯನ್ ಐಡೆಂಟಿಟಿ ಜೊತೆ ಕಾಂಪೀಟ್ ಮಾಡ್ತಾ ಇದೆ. ನಿಮಗೆ ಪಕ್ಕಾ ಜರ್ಮನ್ ಮತ್ತು ಯುರೋಪಿಯನ್ ಫೀಲ್ ಇರೋ ಹಾಗೆ ಸೇಫ್ ಮತ್ತು ಬಡ್ಜೆಟ್ ಫ್ರೆಂಡ್ಲಿ ಪ್ರೀಮಿಯಂ ಆಗಿರೋ ಕಾರ್ ಬೇಕು ಅಂತಂದರೆ ಕೈಲಾಕ್ ಇಸ್ ದಿ ಬೆಸ್ಟ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸ್ಕೋಡಾ ಕೈಲಾಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ಕಾರ್ ಇಷ್ಟ ಆದರೆ ಇದನ್ನ ಪರ್ಚೇಸ್ ಮಾಡೋವಂಥ ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಪೆಷಲ್ ಕಾರ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ.